ಇಲ್ಲಿಗೆ ಸರ್ ಮೀಟಿಂಗ್ ಮಾಡಿದ್ರು ಅಂತಂದ್ರೆ ಎಲ್ಲ ಶಮನ ಆಯ್ತು ಸರ್ ಎಲ್ಲಾನು. ಯಾರು ಹೇಳಿದ್ರು ಮೀಟಿಂಗ್ ಮಾಡಿದ್ರು ಅಂತೇಳಿ? ಎಲ್ಲಾಗಿದೆ ಮೀಟಿಂಗ್? ನಿನ್ನೆ ಚರ್ಚೆ ಆಯ್ತು, ನಿನ್ನೆ ಎಲ್ಲ ಸಂಧಾನ ಕಾರ್ಯಕ್ರಮ ಜೋಶ್ ಅವ್ರು ಮಾಡಿದ್ರು. ನೋಡ್ರಿ, GM ಸಿದ್ದೇಶ್ವರ್ ಅವ್ರಿಗೆ ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ನಾಯಕರು. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ್ರೋಹ ಕೆಲಸ ಆಗಿದೆ, ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡಿಲ್ಲ. ಸಂಘಟನೆಯಲ್ಲಿ ನಮಗೆ ಅನ್ಯಾಯ ಆಗ್ತದೆ, ನಿಮ್ಮ ಸುಮ್ಮನೆ ಕೂತಿದ್ದೀರಲ್ಲ ಅಂತೇಳಿ GM ಸಿದ್ದೇಶ್ವರ್ ಅವರು ನನ್ನ ಬಳಿ ಮಾತನಾಡಿದಾಗ ಅವರೆಲ್ಲರ ಅಭಿಪ್ರಾಯ ಇಲ್ಲಿ ನಡೆಯೋ ವಿದ್ಯಮಾನಗಳನ್ನು ಭಾರತೀಯ ಜನತಾ ಪಕ್ಷದ ರಾಜ್ಯ ಕೋರ್ ಕಮಿಟಿ ಸದಸ್ಯರಿಗೆಲ್ಲ ತಿಳಿಸ್ಬೇಕು, ಮುಂದೆ ನಮ್ಮ ನಿರ್ಧಾರ ನಾವೇನು ಮಾಡ್ತೀವಿ ಅನ್ನೋ ತಿಳಿಸ್ಬೇಕು ಅಂತೇಳಿ ಒತ್ತಡ ಹಾಕಿದ ಕಾರಣ ನಾವೆಲ್ಲ ಜಿಲ್ಲೆಯವರು ಬೆಂಗಳೂರಿಗೆ ಹೋಗಿ ಎಲ್ಲ ಕೋರ್ ಕಮಿಟಿ ಶೇಕಡ 95% ಕೋರ್ ಕಮಿಟಿ ಸದಸ್ಯರಿಗೆ ಭೇಟಿ ಮಾಡಿ ನಮ್ಮ ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ನಡೆದಂಥ ಘಟನೆಗಳು, ನಂತರ ಪಕ್ಷದ ಸಂಘಟನೆಯಲ್ಲಿ ಆದಂಥ ಲೋಪದೋಷಗಳ ಒಂದು ಗಮನ ಸೆಳೆದಿದ್ವಿ ನಾವು. ಇದು ಯಾವ ರಾಜ್ಯ ನಾಯಕರು ನಮ್ಮನ್ನು ಕರೆಸಿರಲಿಲ್ಲ. ನಾವು ಹೋಗಿ ನಮ್ಮ ಕಷ್ಟ ಸುಖಗಳನ್ನು ಅವ್ರ ಜೊತೆ ಚರ್ಚೆ ಮಾಡಿದ್ವಿ. ಎಲ್ಲ ಕೋರ್ ಕಮಿಟಿ ಸದಸ್ಯರು, ನಳಿನ್ ಕುಮಾರ್ ಕಟೀಲಿಂದ ಹಿಡಿದು ಅಶೋಕ್ ಬೊಮ್ಮಾಯಿ ಎಲ್ಲರೂ, ವಿಜೇಂದ್ರ ಯಡಿಯೂರಪ್ಪನವರು ಇಬ್ಬರನ್ನು ಹೊರತುಪಡಿಸಿ ಸದಾನಂದ ಗೌಡರು, ಶೋಭಾ ಕರಂದ್ಲಾಜೆ ಹಿಡಿದು ಸೋಮಣ್ಣನಿಂದ ಹಿಡಿದು ಎಲ್ಲ ವರಿಷ್ಠರಿಗೆ ಭೇಟಿ ಮಾಡಿ ಲೋಕಸಭೆ ಚುನಾವಣೆ ವಿಚಾರ ಮತ್ತು ಪಕ್ಷದ ಸಂಘಟನಾತ್ಮಕ ವಿಚಾರದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಅವ್ರ ಗಮನಕ್ಕೆ ತಂದಿದ್ವಿ. ನಮಗೆ ಮಾಧ್ಯಮದ ಮೂಲಕ ಗೊತ್ತಾಗಿದ್ದು ಆ ವಿಚಾರವಾಗಿ ಕೆಲವೊಂದು ಜಿಲ್ಲೆಯ ನಾಯಕರುಗಳನ್ನು ನಮ್ಮ ರಾಜ್ಯ ನಾಯಕರುಗಳು ಪಕ್ಷದ ಕಚೇರಿಗೆ ಕರೆಸಿಬಿಟ್ಟು ಅವರು ಇದ್ರ ಬಗ್ಗೆ ವಿಚಾರಣೆ ಮಾಡಿದರು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ನಮಗೆ ಗೊತ್ತಾಗಿದೆ ಅಷ್ಟೇ. ನಮಗೆ ಯಾರಿಗೂ ಕರೆದಿಲ್ಲ. ಕಳೆದ ಬಾರಿ ಕೂಡ ನಾವು ಹೋಗಿ ಅವರಿಗೆ ಕಂಪ್ಲೇಂಟ್ಗಳನ್ನು ನಾವು ಹೇಳಿದ್ವಿ. ಉಚ್ಚಾಟನೆ ಮಾಡಲೇಬೇಕು ಅಂತ ಹೇಳಿ ಏನೋ ಪಟ್ಟಿದ್ದಾರೆ ನೋಡಿ. ರಾಜ್ಯ ನಾಯಕರ ಸಮ್ಮುಖದಲ್ಲಿ ಏನಾಯಿತು ಅಂತ ಮಾಧ್ಯಮದಲ್ಲಿ ನೀವು ಹೇಳ್ಕೊಡ್ದು ಅಂತೇಳಿ ರಾಷ್ಟ್ರೀಯ ಶಿಸ್ತು ಸಮಿತಿಯವರು ನನಗೆ ನೋಟಿಸ್ ಕೊಟ್ಟಿರೋ ಕಾರಣ ನಾನು ಮಾಧ್ಯಮದ ಮೂಲಕ ಹೇಳಲ್ಲ. ನಾವೇನು ಹೇಳಬೇಕೋ ಅದನ್ನು ರಾಜ್ಯ ನಾಯಕರಿಗೆ, ರಾಷ್ಟ್ರ ನಾಯಕ ಗಮನಕ್ಕೆ ತಂದಿದ್ದೀವಿ. ರಾಷ್ಟ್ರೀಯ ಶಿಸ್ತು ಸಮಿತಿಯವರು ನೋಟಿಸ್ ಕೊಟ್ಟಿದ್ದಾರೆ ಸರ್? ನನಗೆ ನೋಟಿಸ್ ಕೊಟ್ಟಿದ್ರಲ್ಲ, ನೋಟಿಸ್ಗೆ ಉತ್ತರ ಕೊಟ್ಟು ಬಂದೆ. ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಹೋಗಬಾರ್ದು, ಪಕ್ಷಕ್ಕೆ ಮುಜುಗರ ಉಂಟು ಮಾಡಬಾರ್ದು ಅಂತೇಳಿ ಹೇಳಿದರು. ಅದ್ರ ಬಗ್ಗೆ ಗೊತ್ತಿಲ್ಲ. ನೋಡಿ, ರಾಜ್ಯಾಧ್ಯಕ್ಷದ್ದು ಬರೀ ಕರ್ನಾಟಕದ್ದು ಒಂದೇ ಅಲ್ಲ, ನಮ್ಮ ಪಕ್ಷದ ಅಚ್ಚುಕಟ್ಟಿನಲ್ಲಿ ಏನಿದೆ ಅಂದರೆ 3 ವರ್ಷಕ್ಕೊಮ್ಮೆ ಗ್ರಾಮ ಪಂಚಾಯತಿ ಘಟಕದಿಂದ ಹಿಡಿದು ತಾಲೂಕು ಸಮಿತಿ, ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರ ಅಧ್ಯಕ್ಷ ಚುನಾವಣೆ ಮೂಲಕ ಆಯ್ಕೆ ಆಗ್ತಕ್ಕಂಥದ್ದು ನಮ್ಮ ಪಕ್ಷದ ಒಂದು ಕಾನೂನಿನಲ್ಲಿದೆ. ಅದೇ ರೀತಿ ದೇಶದ ಅನೇಕ ರಾಜ್ಯಗಳ ಅಧ್ಯಕ್ಷ ಘೋಷಣೆ ಆಗಿದೆ, ಅಭ್ಯರ್ಥಿ ಆಯ್ಕೆ ಆಗಿದ್ದಾರೆ. 4-5 ರಾಜ್ಯಗಳ ಅಧ್ಯಕ್ಷರು ಆಯ್ಕೆ ಬಾಕಿ ಉಳಿದಿದೆ. ನಮ್ಮ ಕರ್ನಾಟಕ ರಾಜ್ಯದ್ದು ಇನ್ನೂ ಅಧ್ಯಕ್ಷ ಘೋಷಣೆ ಆಗಿಲ್ಲ. ಅಲ್ಲ, ನಾವು ಹೇಳೋದನ್ನೆಲ್ಲ ರಾಜ್ಯ ರಾಷ್ಟ್ರೀಯ ನಾಯಕರ ಗಮನಕ್ಕೆ ನಾವು ತಂದಿದ್ದೀವಿ. ಈ ಹೊಂದಾಣಿಕೆ ಹಾಕೊಂಡು ಹೋಗಿ ಅಂತ ಹೇಳಿದ್ದಾರೆ ಎರಡೂ. ಇಲ್ಲ, ನಮಗೆ ಕರೆದೇ ಇಲ್ಲ. ನಾವು ಕಂಪ್ಲೇಂಟ್ ಮಾಡಿ ಬಂದಿದ್ದೀವಿ, ನಮ್ಮನ್ನು ಕರೆದೇ ಇಲ್ಲ. ನಾವಿನ್ನೂ ಇಲ್ಲೇ ಇದ್ದೀವಿ, ನಿನ್ನೆ ಇಲ್ಲಿದ್ದೀವಿ, ಮೊನ್ನೆ ಇಲ್ಲಿದ್ದೀವಿ, ನಾವು ಬೆಂಗಳೂರಿಗೆ ಹೋಗಿಲ್ಲ. ನಮಗೂ ಕೂಡ ಅವ್ರನ್ನ ಕರೆದಿರ್ತಕ್ಕಂಥದ್ದು ಮಾಧ್ಯಮದಲ್ಲೇ ಗೊತ್ತಾಗಿದ್ದು. ಇಬ್ಬರು ಒಗ್ಗೂಡಕ್ಕೆ ಸಾಧ್ಯ ಇಲ್ಲ ಅಂತಿದೆ ನೋಡಿ. ಅದು ಪಕ್ಷ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡುತ್ತೆ. ನೋಡೋಣ, ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು ಏನ್ ಮಾಡ್ತಾರೋ ಕಾದ್ ನಾವು ನೋಡ್ತಾ ಇದ್ದೀವಿ. ಕೆಲವೊಂದಿಷ್ಟು ಕಾರ್ಯಕರ್ತರು ಇರ್ತಾರೆ, ಏನೀಗ ಯತ್ನಾಳ್ ಅವರ ವಿರುದ್ಧ ಕ್ರಮ ಆಯ್ತಲ್ಲ, ಒಬ್ಬರಿಗೆ ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ ಯಾಕೆ ಅಂತ ಕೆಲವೊಂದಿಷ್ಟು ಕಾರ್ಯಕರ್ತರು ಮಾತಾಡ್ತಾರೆ. ನೋಡಿ, ಅದು ಏನೇ ಮಾಡಲಿ, ಇವತ್ತು ರಾಜ್ಯದಲ್ಲಿ ವಕ್ಫ್, ರಾಷ್ಟ್ರದಲ್ಲಿ ವಕ್ಫ್ ಜಾರಿ ಆಗಲಿಕ್ಕೆ ಮುಖ್ಯ ಕಾರಣ ನಮ್ಮ ತಂಡ. ವಾಲ್ಮೀಕಿ ಹಗರಣ CBIಗೆ ಕೊಡ್ಲಿಕ್ಕೆ ಕೂಡ ನಮ್ಮ ತಂಡ ಕಾರಣ. ಯತ್ನಾಳ್ ಇರ್ಬೋದು, ಅರವಿಂದ್ ಲಿಂಬಾವಳಿಯವರು, ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪನವರು, ನಾವೆಲ್ಲ ಸೇರಿ, ನಮ್ಮ ತಂಡ ಎಲ್ಲ ಹೋಗಿ ಕಾನೂನು ಹೋರಾಟ ಕೂಡ ನಾವೇ ಮಾಡಿದ್ದು. ಇವತ್ತು ವಕ್ಫ್ನಲ್ಲಿ ನಮಗೆ ಜಯ ಸಿಕ್ಕಿದೆ.
ವಾಲ್ಮೀಕಿ ಹಗರಣ CBI ಕೊಟ್ಟಿಸಿದ್ದೀವಿ. ನಮಗೆ ಹೆಮ್ಮೆ ಇದೆ. ನಾವು ಭಾರತೀಯ ಜನತಾ ಪಕ್ಷ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಯಾರು ತಗೊಂಡ್ರು ಕೂಡ ಅದು ಕೋರ್ಟಿಗೆ ಯಾರು ಅರ್ಜಿ ಸಲ್ಲಿಸಿರ್ತಾರೆ ಅಂತಕ್ಕಂಥದ್ದು ಅದು ಎಲ್ಲರಿಗೂ ಸಿಗ್ತಕ್ಕಂಥದ್ದೇ ಗೊತ್ತಾಗುತ್ತೆ. ಆಮೇಲೆ ಜಡ್ಜ್ಮೆಂಟ್ ಕಾಪಿ ಕೂಡ ಈಗಾಗಲೇ ನಮ್ಮ ನಾಯಕರ ಬಳಿ ಇದೆ. ನಾವೆಲ್ಲ 8ನೇ ತಾರೀಕು ದಾವಣಗೆರೆಯಲ್ಲಿ GM ಸಿದ್ದೇಶ್ವರ ಅವರ ಹುಟ್ಟುಹಬ್ಬವನ್ನು ಏನು ಆಚರಿಸ್ತಾ ಇದ್ದೀವಿ, ಆ ಸಂದರ್ಭದಲ್ಲಿ ನಾವೆಲ್ಲರೂ ಮಾಧ್ಯಮಕ್ಕೂ ಕೂಡ ಕೋರ್ಟ್ ಆರ್ಡರ್ ಇರ್ಬೋದು, ಅವ್ರು ಸಲ್ಲಿರ್ತಕ್ಕಂಥ ಅರ್ಜಿ ಎಲ್ಲವನ್ನು ಕೂಡ ನಮ್ಮ ನಾಯಕರು ಮಾಧ್ಯಮಕ್ಕೆ ತಿಳಿಸ್ತಾರೆ. ಎಲ್ಲರೂ ಸೇರ್ತೀವಿ. ನೋಡಿ, ನಮ್ಮ ಜಿಲ್ಲಾ ನಾಯಕರು GM ಸಿದ್ದೇಶ್ವರ ಅವ್ರ ಅಭಿಮಾನಿ ಬಳಗ, ಅದರಲ್ಲಿ ಪಕ್ಷದ ಬರಲ್ಲ. GM ಸಿದ್ದೇಶ್ವರ ಅವ್ರ ಹುಟ್ಟುಹಬ್ಬ, ಹಾಗಾಗಿ ಪಕ್ಷದ ಅಡಿಯಲ್ಲಿ ಮಾಡಲ್ಲ. ಇನ್ವಿಟೇಷನ್ ಕಾರ್ಡ್ ನೋಡಿದೆ, ಎಲ್ಲ ಪಕ್ಷದ ನಾಯಕರು ಅಲ್ಲ, ಎಲ್ಲ ಮತ್ತೆ ಇದು ನಮ್ದೊಂದು ಪರಿವಾರ ಇದ್ದಂಗೆ, ನಾವೆಲ್ಲ ಒಂದೇ. ಹಾಗಾಗಿ ನಮ್ಮ ಪರಿವಾರದಿಂದ ನಾವು ಮಾಡ್ತಾ ಇದ್ದೀವಿ. ಒಬ್ಬರನ್ನು ಬಿಟ್ಟಿದ್ರಿ ಸರ್ ಯತ್ನಾಳ್. ನೋಡಿ, ಯತ್ನಾಳ್ ಅವ್ರಿಗೆ ಪಕ್ಷ ಉಚ್ಚಾಟನೆ ಮಾಡಿರೋ ಕಾರಣ ನಾವು ಕೂಡ ಪಕ್ಷದ ಶಿಸ್ತಿಗೆ ಉಲ್ಲಂಘನೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅವ್ರನ್ನ ಬಿಟ್ಟಿದ್ದೀವಿ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.